ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕ್ಯಾಬಿನೆಟ್ ವಿಚಾರದಲ್ಲಿ ಡಿಕೆಶಿಗೆ ಮತ್ತೆ ತಲೆನೋವು ಶುರುವಾಗಿದೆ. ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳು ಮತ್ತೆ ಲಾಬಿ ಶುರು ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಹೊಸ ಟೆನ್ಷನ್ ಆರಂಭ ಆಗಿದೆ. ಕ್ಯಾಬಿನೆಟ್ ವಿಚಾರದಲ್ಲಿ ಡಿಕೆಶಿಗೆ ಮತ್ತೆ ತಲೆನೋವು ಶುರುವಾಗಿರೋದು. ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳು ಮತ್ತೆ ಲಾಬಿ ಶುರು ಮಾಡಿದ್ದಾರೆ. ಖಾಲಿ ಇರೋ ಒಂದು ಸ್ಥಾನಕ್ಕೆ ಹಲವರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಸಿಎಂ ಡಿಕೆಶಿ ಹಾಗೂ ಮಾಜಿ ಸಿಎಂ ಸಿದ್ದು ಬಳಿ ಮತ್ತೆ ಲಾಬಿಯನ್ನ ಶುರು ಮಾಡಿದ್ದಾರೆ. ಅವರಿಗೆ ಸ್ಥಾನ ಕೊಡಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಲಿಸ್ಟ್ನಲ್ಲಿ ಇರೋದು ಯಾರು? ಮಂತ್ರಿಗಿರಿ ಸಿಗುತ್ತಾ ಅವರಿಗೆ? ಗ್ಯಾರಂಟಿ ನ್ಯೂಸ್ನಲ್ಲಿ ಒಂದು ಸ್ಥಾನದ ಆಕಾಂಕ್ಷಿಗಳ ಇನ್ಸೈಡ್ ಸುದ್ದಿ. ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಲಾಬಿ ಶುರುವಾಗಿದೆ. ಕ್ಯಾಬಿನೆಟ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವು ಶುರುವಾಗಿದೆ. ಈಗ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳು ಲಾಬಿ ಶುರು ಮಾಡಿದ್ದಾರೆ. ಇರೋದೇ ಒಂದು ಸ್ಥಾನ, ಅದು ಮಹಿಳಾ ಕೋಟಾದಲ್ಲಿ. ಸೊ ಮಹಿಳೆಯರಿಗೆ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ನೋಡಿದ್ರೆ ಎಲ್ಲರೂ ಹೋಗಿ ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಲಾಬಿ ಶುರು ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಕೊಡಿಸುವುದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದಾರಂತೆ. ಮತ್ತೊಂದೆಡೆ ಕೃಷ್ಣಪ್ಪ ಹಾಗೂ ಶಿವಣ್ಣನವರ್ ಪರವು ಸಿದ್ದರಾಮಯ್ಯನವರು ಲಾಬಿ ಮಾಡ್ತಾ ಇದ್ದಾರೆ. ಇಬ್ಬರು ಹಾಲಿ ಸಚಿವರಿಂದ ಬಿಟ್ಟು ಕೃಷ್ಣಪ್ಪ ಮತ್ತು ಶಿವಣ್ಣನವರಿಗೆ ಆ ಸ್ಥಾನಗಳನ್ನು ಕೊಡಿಸಬೇಕು ಅನ್ನೋದು ಸಿದ್ದರಾಮಯ್ಯನವರ ಪ್ಲಾನ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರು ಮಾಡಿರುವಂತಹ ತಪ್ಪನ್ನ ಅವರೇ ಸರಿಪಡಿಸಲಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆದಷ್ಟು ಬೇಗ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವರು. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಲಾಬಿ ಶುರು ಮಾಡಿದ್ದಾರೆ. ಇರುವೊಂದು ಸ್ಥಾನಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಅವರ ಪರವಾಗಿದ್ದಾರಂತೆ. ಮಹಿಳಾ ಕೋಟಾದಲ್ಲಿ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಕೊಡುವಂತೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರಂತೆ. ಮತ್ತೊಂದು ಕಡೆ ಕೃಷ್ಣಪ್ಪ ಹಾಗೂ ಶಿವಣ್ಣನವರ ಪರವೂ ಕೂಡ ಸಿದ್ದರಾಮಯ್ಯನವರು ಲಾಬಿ ಮಾಡ್ತಾ ಇದ್ದಾರೆ. ಇಬ್ಬರು ಹಾಲಿ ಸಚಿವರಿಂದ ಬಿಟ್ಟು ಕೃಷ್ಣಪ್ಪ ಶಿವಣ್ಣನವರಿಗೆ ಅವಕಾಶ ಕೊಡಿಸಿ, ಸುರ್ಜೇವಾಲಾ ಮಾಡಿರುವ ಎಡವಟ್ಟನ್ನು ಅವರೇ ಸರಿಪಡಿಸಬೇಕು, ಗಾಯತ್ರಿ ಹೆಸರು ಪಟ್ಟಿಯಲ್ಲಿ ಕಳುಹಿಸಿ ಎಡವಟ್ಟು ಮಾಡಿದ್ದಾರೆ, ಅವರು ಮಾಡಿರುವ ತಪ್ಪು ಅವರೇ ಸರಿಪಡಿಸಲಿ ಅಂತ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದು. ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಒಂದು ರಾಜ್ಯದ ಜನ ಏನು ಹೇಳ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ರಪ್ಪ ಸಾಕು ನಿಮ್ಮದು ಜಟಾಪಟ್ಟಿಗಳು ಅಂತ ಕೇಳ್ತಾ ಇದ್ದಾರೆ. ಇದರ ನಡುವೆ ಇವ್ರದ್ದು ಈ ಸಂಪುಟ ವಿಸ್ತರಣೆ ವಿಚಾರ ಇದು ಮುಗಿತಾನೇ ಇಲ್ಲ, ಇನ್ನೂ ಲಾಬಿಗಳು ನಡೀತಾನೇ ಇದ್ದಾವೆ. ಇರೋದೊಂದು ಸ್ಥಾನಕ್ಕೆ ಹಲವು ಹೆಸರುಗಳು ಕೇಳಿ ಬರ್ತಾ ಇರೋದು.